ಡಿಸಿಎಂ ಬಣದ ಮಧ್ಯೆ ಅಹಿಂದ ಟೀಮ್ ಅಲರ್ಟ್ ಕೊಟ್ಟಿದೆ. ದಲಿತ ಸಿಎಂ ಅಸ್ತ್ರವನ್ನ ಹೂಡಿದ್ರ ಸಚಿವ ಜಿ ಪರಮೇಶ್ವರ್. ಸಿಎಂ ಡಿಸಿಎಂ ಬಣದ ಮಧ್ಯೆ ಯಾರು ಸಿಎಂ ಆಗಬೇಕು ಅನ್ನೋ ಈ ಒಂದು ಚರ್ಚೆಯಲ್ಲಿ ಅಹಿಂದ ಟೀಮ್ ಅಲರ್ಟ್. ದಲಿತ ಅಸ್ತ್ರ ಹೂಡಿದ್ರ ಹಾಗಾದ್ರೆ ಜಿ ಪರಮೇಶ್ವರ್ ಅವರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿ ಮಾಡಿದ್ರು ಪರಮೇಶ್ವರ್ ಅವರು. ಇಬ್ಬರ ಕಿತ್ತಾಟದಿಂದ ಮೂರನೇ ಅವರಿಗೆ ಏನಾದ್ರು ಲಾಭ ಆಗ್ತಿದೆಯಾ, ಜಾಕ್ಪಾಟ್ ಹೊಡಿತಿದೆಯಾ? ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಪರಮೇಶ್ವರ್ ಅವರ ಭೇಟಿ ಸಸ್ಪೆನ್ಸ್ ನಲ್ಲೇ ಉಳಿದಿದೆ. ಬೆಂಗಳೂರಿನ ಎಐಸಿಸಿ ಅಧ್ಯಕ್ಷರ ನಿವಾಸದಲ್ಲಿ ಚರ್ಚೆ ಆಗ್ತಿದೆ. ನಾಯಕತ್ವದ ಗೊಂದಲವನ್ನ ಬಗೆಹರಿಸಿಕೊಳ್ಳಬೇಕಾಗಿದೆ ಎಂದಿದ್ರು ಖರ್ಗೆ ಹೇಳಿಕೆ ಬೆನ್ನಲ್ಲೇ ಇದೀಗ ಪರಮೇಶ್ವರ್ ಅವರು ಅವರನ್ನ ಭೇಟಿಯಾಗಿರುವಂಥದ್ದು. ಸಿಎಂ ಡಿಸಿಎಂ ಬಣದ ಮಧ್ಯೆ ಅಹಿಂದ ಟೀಮ್ ಕೂಡ ಅಲರ್ಟ್ ಆಗಿದೆ. ಮುಂದಿನ ಸಿಎಂ ದಲಿತರೇ ಆಗಬೇಕು ಅನ್ನುವಂಥ ಅಸ್ತ್ರವನ್ನು ಕೂಡ ಅಹಿಂದ ನಾಯಕರು ಈ ಹಿಂದೆ ಹೇಳಿದ್ರು. ಇಲ್ಲದಿದ್ರೆ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟಿದ್ರು ಹುಬ್ಬಳ್ಳಿಯಲ್ಲಿ ಸಭೆ ಮಾಡಿದಾಗ. ಇದೀಗ ಈ ಕಿತ್ತಾಟ ಮುಂದುವರಿತಾನೆ ಇದೆ. ಜಿ ಪರಮೇಶ್ವರ್ ಅವರು ಇದೇ ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಒಂದು ಕಡೆ ಅಹಿಂದ ನಾಯಕರಿಗೂ ಅಪೇಕ್ಷೆ ಇದೆ, ಮುಂದಿನ ಸಿಎಂ ಕೂಡ ದಲಿತರೇ ಆಗಬೇಕು ಅನ್ನುವಂಥದ್ದು. ಹುಬ್ಬಳ್ಳಿಯಲ್ಲಿ ಸಭೆ ಮಾಡಿ ಅಹಿಂದ ನಾಯಕರು ಚರ್ಚೆಯನ್ನ ಕೂಡ ಮಾಡಿದ್ರು, ಎಚ್ಚರಿಕೆಯನ್ನ ಕೊಟ್ಟಿದ್ರು. ಒಂದು ವೇಳೆ ಸಿದ್ದರಾಮಯ್ಯನವರು 5 ವರ್ಷದ ಪೂರ್ಣಾವಧಿಯ ಮುಖ್ಯಮಂತ್ರಿಯಾಗಿ ಮುಂದುವರಿದೇ ಇದ್ರೆ ಮುಂದಿನ ಸಿಎಂ ಕೂಡ ದಲಿತರೇ ಆಗಬೇಕು ಅನ್ನೋಂಥ ನಮಗೆ ನಿರೀಕ್ಷೆ ಇದೆ ಅನ್ನೋದನ್ನ ಹೇಳಿದ್ರು. ಜೊತೆಗೆ ಇಲ್ಲದಿದ್ರೆ ನಾವು ಕಾಂಗ್ರೆಸ್ ಮುಕ್ತ ಮಾಡಿಬಿಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನ ಪರೋಕ್ಷವಾಗಿ ಕೊಟ್ಟಿದ್ರು ಅಹಿಂದ ನಾಯಕರು. ಇದೇ ಬೆನ್ನಲ್ಲೇ ಇವತ್ತು ಜಿ ಪರಮೇಶ್ವರ್ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಮುಂದಿನ ಸಿಎಂ ಯಾರಾಗಬೇಕು ಅನ್ನುವಂಥ ಚರ್ಚೆಯಲ್ಲಿ ಇಬ್ಬರ ತಿಕ್ಕಾಟದ ಮಧ್ಯೆ ಮೂರನೇ ಅವರು ಲಾಭ ಮಾಡಿಕೊಳ್ತಿದ್ದಾರಾ ಅನ್ನೋದು ಖಂಡಿತವಾಗಿಯೂ ಸಸ್ಪೆನ್ಸ್ ನಲ್ಲೇ ಉಳಿದಿದೆ. ಇದೀಗ ಆಗದಂತಹ ಅವರ ಭೇಟಿ ಸಾಕಷ್ಟು ಸಸ್ಪೆನ್ಸ್ಗಳಿಗೆ ಕಾರಣ ಆಗಿದೆ. ದಲಿತ ನಾಯಕರೇ ಮುಂದಿನ ಸಿಎಂ ಆಗ್ತಾರಾ? ಈಗ ಒಂದು ಕಡೆ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೆ ಅನ್ನೋದಿದ್ರೆ, ಇಲ್ಲ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಪಟ್ಟಕ್ಕೆ ಬರ್ತಾರೆ ಅನ್ನೋಂಥ ಒಂದು ಕುತೂಹಲ ಇದೆ. ಅದರ ಜೊತೆಗೆ ಇವರಿಬ್ಬರ ಒಂದು ಗೊಂದಲದ ಮಧ್ಯೆ, ತಿಕ್ಕಾಟದ ಮಧ್ಯೆ ಮೂರನೇ ಅವರು ಜಾಕ್ಪಾಟ್ ಮಾಡ್ಕೊಳ್ತಾರಾ, ಲಾಭ ಗಳಿಸ್ಕೊಳ್ತಾರಾ ಅನ್ನೋದು ಕೂಡ ಇವರ ಈ ಒಂದು ಭೇಟಿಯ ಬೆನ್ನಲ್ಲೇ ಸಸ್ಪೆನ್ಸ್ ಆಗಿ ಕುತೂಹಲವನ್ನ ಕೆರಳಿಸಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನನ್ನ ಪ್ರತಿನಿಧಿ ದೀಪಾ ಕುಕ್ವಾಡ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ದೀಪಾ, ಹೇಳಿ, ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪರಮೇಶ್ವರ್ ಅವರು ಕೂಡ ಭೇಟಿ ಮಾಡಿರುವಂಥದ್ದು. ಈ ಹಿಂದೆ ಅಹಿಂದ ನಾಯಕರು ಕೂಡ ಹುಬ್ಬಳ್ಳಿಯಲ್ಲಿ ಒಂದು ಸಭೆ ಮಾಡಿ ಹೇಳಿದ್ರು, ನಾವು ಕಾಂಗ್ರೆಸ್ ಮುಕ್ತ ಮಾಡ್ಬಿಡ್ತೀವಿ, ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ಇಲ್ಲದಿದ್ರೆ ದಲಿತ ನಾಯಕರು ಸಿಎಂ ಆಗಬೇಕು ಅನ್ನೋವಂಥದ್ದು. ಈಗ ಇವರು ಆಗಿರುವಂತಹ ಭೇಟಿ ಮತ್ತಷ್ಟು ಕುತೂಹಲವನ್ನ ರಾಜ್ಯ ರಾಜಕೀಯದಲ್ಲಿ ಮೂಡಿಸಿರುವಂಥದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ದೀಪಾ? ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರ ಬಂದಾಗಿನಿಂದಲೂ ಕೂಡ ಒಂದಿಷ್ಟು ಬೆಳವಣಿಗೆಗಳು ಆಗ್ತಾನೆ ಇದೆ. ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಬಂದಂತಹ ಸಮಯದಲ್ಲಿ ನಾಯಕರುಗಳು, ದಲಿತ ಸಚಿವರುಗಳು ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಮಾತುಕತೆಯನ್ನ ನಡೆಸುವಂತಹ ಪ್ರಕ್ರಿಯೆಯನ್ನ ಮುಂದುವರಿಸಿದ್ದಾರೆ. ಇದರ ಜೊತೆಗೆ ಅದೇ ರೀತಿಯಾಗಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಕಲಬುರಗಿಯಿಂದ ಬೆಂಗಳೂರಿಗೆ ಆಗಮಿಸಿದ್ರು. ಈ ವೇಳೆ ಇವತ್ತು ಬೆಳ್ಳಂಬೆಳಗ್ಗೆ ಪರಮೇಶ್ವರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಒಂದಿಷ್ಟು ಮಾತುಕತೆ ಮಾಡಿದ್ದಾರೆ. ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ನಾವೇನು ರಾಜಕೀಯ ಮಾತನಾಡಿಲ್ಲ ಅಂತ. ರಾಜಕೀಯ ನಾಯಕರು ಸೇರಿದಂತಹ ಸಂದರ್ಭದಲ್ಲಿ ಸಹಜವಾಗಿ ರಾಜಕೀಯವೇ ಚರ್ಚೆ ಆಗುತ್ತೆ. ರಾಜ್ಯದಲ್ಲಿ ಉಲ್ಬಣಗೊಂಡಿರುವಂತಹ ಈ ಒಂದು ನಾಯಕತ್ವ ವಿಚಾರದ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಮಾತುಕತೆ ಮಾಡಿದ್ದಾರೆ. ಜೊತೆಗೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಬಣಗಳು ಹೇಳಿಕೆಗಳನ್ನ ಕೊಡೋದ್ರ ಜೊತೆಗೆ ಈಗ ನಾಯಕರುಗಳು ಕೂಡ ಆ ಹೇಳಿಕೆಗಳನ್ನ ಮುಂದುವರಿಸಿದ್ದಾರೆ. ಇವತ್ತು ಕೂಡ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅನ್ನುವಂತಹ ಹೇಳಿಕೆ ಕೊಡೋ ಮೂಲಕ ಮತ್ತೊಮ್ಮೆ ಕಿಚ್ಚು ಹಚ್ಚಿರುವಂತಹದ್ದು. ಅದರ ಬೆನ್ನಲ್ಲೇ ಇವತ್ತು ಖರ್ಗೆ ಅವರನ್ನ ಪರಮೇಶ್ವರ್ ಭೇಟಿಯಾಗಿರುವಂತಹದ್ದು ಸಹಜ ಕುತೂಹಲಕ್ಕೆ ಕಾರಣ ಆಗಿದೆ. ಹಿಂದೆಯೂ ಕೂಡ ಏನು ದಲಿತ ನಾಯಕರುಗಳನ್ನ ಸಿಎಂ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಲೆಗೆ ಬಂದಂತಹ ಹೆಸರುಗಳ ಪೈಕಿ 2 ಹೆಸರುಗಳು, ಒಂದು ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಮತ್ತೊಂದು ಪರಮೇಶ್ವರ್ ಅವರ ಹೆಸರು. ರಾಜಣ್ಣ ಕೂಡ ಬಹಿರಂಗವಾಗಿ ಹೇಳಿದಂತಹದ್ದು, ನೀವು ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಪಟ್ಟಕ್ಕೆ ಏರಿಸ್ತೀರಾ ಅಂದ್ರೆ ಅಥವಾ
ಸಿಎಂ ಪಟ್ಟವನ್ನ ಕೊಡ್ತೀರಾ ಅನ್ನುವಂಥದ್ದು ನಿಜವಾದ್ರೆ ಮೊದಲು ಪರಮೇಶ್ವರ್ ಅವರ ಕೂಲಿ ಕೊಡಿ ಅನ್ನುವಂತಹ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಏಕಾಏಕಿ ಪರಮೇಶ್ವರ್ ಅವರು ಭೇಟಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತುಕತೆ ಮಾಡಿರುವಂತಹದ್ದು ಏನ್ ಮಾತಾಡಿರಬಹುದು ಅನ್ನುವಂತಹ ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ಈ ಸಮಸ್ಯೆ ಬಗೆಹರಿಬೇಕು ಅನ್ನುವಂತಹ ಒಂದಿಷ್ಟು ಅಂದ್ರೆ ಈ ಸಮಸ್ಯೆ ಬಗೆಹರಿಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ಕಾರ್ಯಕರ್ತರಲ್ಲಿ, ರಾಜ್ಯದ ಜನರಲ್ಲಿ ಒಂದಿಷ್ಟು ಗೊಂದಲ ಸೃಷ್ಟಿಯಾಗ್ತಾ ಇರುವಂತಹದ್ದು ಹೆಚ್ಚಾಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪರಮೇಶ್ವರ್ ಸೇರಿದಂತೆ ದಲಿತ ಸಚಿವರುಗಳು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದು ಮನವಿಯನ್ನ ಇಟ್ಟಿದ್ರು. ಅದರ ಬೆನ್ನಲ್ಲೇ ಇವತ್ತೇನಾದ್ರೂ ಭೇಟಿಯಾದ್ರ ಅನ್ನುವಂತಹದ್ದು ಕೂಡ ಪ್ರಶ್ನೆಗೆ ಕಾರಣವಾಗಿದೆ. ಮಂಜರಿ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.